ಮೊನ್ನೆ ನಡೆದಂತ ಸದನ ಅಧಿವೇಶನ ನಾನು ವಿಪಕ್ಷ ನಾಯಕರುಗಳು ಸುಮಾರು 10 ದಿನದ ಹಿಂದೆನೇ ನಾವು ಪತ್ರಿಕಾಗೋಷ್ಠಿನ ಅಧಿವೇಶನ ಪ್ರಾರಂಭ ಆಗುವ 10 ದಿನ ಮುಂಚಿತವಾಗಿನೇ ನಾವು ಪತ್ರಿಕಾಗೋಷ್ಠಿನ ನಡೆಸಿದ್ವಿ. ಸ್ಪಷ್ಟವಾಗಿ ನಾವೇನ್ ತಿಳಿಸಿದ್ವಿ ಮುಖ್ಯಮಂತ್ರಿಗಳಿಗೆ, ಯಾವುದೇ ಕಾರಣಕ್ಕೂ ನಿಮ್ಮ ಸಚಿವ ಸಂಪುಟದಿಂದ ಭ್ರಷ್ಟ ಸಚಿವನನ್ನ ನಾಗೇಂದ್ರ ಅವ್ರನ್ನ ಕೈ ಬಿಡಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಪ್ರಮುಖ ಆರೋಪಿ ಅನ್ಸ್ಕೊಂಡಿರ್ತಕ್ಕಂಥ ನಾಗೇಂದ್ರ ಅವ್ರನ್ನ ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ ಅಲ್ಲಿ ಮುಂದುವರಿಸಬಾರದು. ನಾವು ಅಧಿವೇಶನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಭೀಕರ ಬರ, ರೈತರು ಇವತ್ತು ತತ್ತರಿಸಿ ಹೋಗಿದ್ದಾರೆ, ಸಂಕಷ್ಟದಲ್ಲಿ ಸಿಲುಕಾಕೊಂಡಿದ್ದಾರೆ. ಕೆಪಿಎಸ್ಸಿ ಹಗರಣ, ರಾಜ್ಯದಲ್ಲಿ ಇವತ್ತು 2.5 ಲಕ್ಷ ನೇಮಕಾತಿ ಆಗದೇನೆ ಹಾಗೆ ಅದು ಕುಂಠಿತವಾಗಿದೆ. ಅದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಬೇಕಾಗಿತ್ತು. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿತ್ತು. ಬಿಡದಿ ಮತ್ತೆ ನೈಸ್ ಪ್ರಾಜೆಕ್ಟ್ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಾಗಿತ್ತು. ಹಾಗಾಗಿ ನಾವು ಏನು ಆಗ್ರಹ ಮಾಡಿದ್ವಿ ಅಂತ ಹೇಳಿದ್ರೆ, ನಾನು ಮತ್ತೆ ನಮ್ಮ ವಿಪಕ್ಷ ನಾಯಕರುಗಳು ಮಾನ್ಯ ಮುಖ್ಯಮಂತ್ರಿಗಳೇ, ನಾಗೇಂದ್ರ ಅವರನ್ನ ಕಳಂಕಿತ ಸಚಿವರನ್ನ ಕೈ ಬಿಡಿ. ಏನು ಹಿಂದೆ ಈ ಹಗರಣ ಆದಾಗ ಚಂದ್ರಶೇಖರ್ ಒಬ್ಬ ಅಧಿಕಾರಿ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಬೋವಿ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತೆ ಅವರ ಡೆತ್ ನೋಟ್ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು. ಮಾನ್ಯ ಸಚಿವರ ಮೌಖಿಕ ಆದೇಶದ ಮೇರೆಗೆ ಈ ಹಣ ವರ್ಗಾವಣೆ ಆಗಿದೆ ಅನ್ನೋದನ್ನ ಅವರು ಡೆತ್ ನೋಟ್ ಅಲ್ಲಿ ಕೂಡ ಬರೆದಿದ್ರು. ಆದ್ರೂ ಕೂಡ ಬಂಡತನ ಮಾಡ್ತಾ ಇದ್ರು. ಕೊನೆಗೆ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸದನದಲ್ಲೇ ಒಪ್ಕೊಂಡ್ರು, ಹೌದು ಇದು 185 ಕೋಟಿ ಹಗರಣ ಅಲ್ಲ, ಕೇವಲ 95 ಕೋಟಿ ಮಾತ್ರ ಟ್ರಾನ್ಸ್ಫರ್ ಆಗಿರೋದು ಅಂತೇಳಿ ಅಂದಿನ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ರು. ಮೊನ್ನೆ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದ ಸದಸ್ಯರಾಗಿರುವಂತಹ ಶಿವಲಿಂಗೇಗೌಡರು ಒಪ್ಕೊಂಡ್ರು, ಹೌದು ನಾಗೇಂದ್ರ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನ ಅವರು ಕೂಡ ಒಪ್ಕೊಂಡಿದ್ದಾರೆ. ಇಡೀ ರಾಜ್ಯದ ಜನತೆ ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿದ್ದು ಕೂಡ ಸದನದಲ್ಲಿ ಸಮಯ ವ್ಯರ್ಥ ಆಗಬಾರದು, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಇವತ್ತು BPL ಕಾರ್ಡ್ಗಳನ್ನ ಕಟ್ ಮಾಡ್ತಾ ಇದ್ದಾರೆ, ಗ್ಯಾರಂಟಿಗಳಿಗೆ ಹಣ ಮಾಡ್ಕೋಬೇಕು ಅಂತೇಳಿ. ವೃದ್ಧಾಪ್ಯ ವೇತನ ಇವತ್ತು ಬಿಡುಗಡೆ ಆಗ್ತಾ ಇಲ್ಲ, ಸಂಧ್ಯಾ ಸುರಕ್ಷಾ ಯೋಜನೆ ಇವತ್ತು ಬಿಡುಗಡೆ ಆಗ್ತಾ ಇಲ್ಲ, ಬಡವರಿಗೆ ಮನೆ ಕೊಡ್ತಾ ಇಲ್ಲ ಸರ್ಕಾರದಲ್ಲಿ, ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನು ಕೂಡ ಕೊಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ. ಸೊ ಇವೆಲ್ಲವೂ ಕೂಡ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ಈ ಚರ್ಚೆ ಇವೆಲ್ಲವೂ ಆಗ್ಬೇಕು ಅಂತ ಹೇಳಿದ್ರೆ ಭ್ರಷ್ಟರನ್ನ ಕೈ ಬಿಡಬೇಕು ಅಂತ ನಾವು ಒತ್ತಾಯನ ಮಾಡಿರ್ತಕ್ಕಂಥದ್ದು ಸತ್ಯ. ಮೊನ್ನೆ ದಿನ ನಮ್ಮ ನಾಯಕರೆಲ್ಲರೂ ಕೂಡ ಅಧಿವೇಶನ ಇನ್ನೂ 1 ವಾರ ಮುಂದುವರಿಸಿ ಇವೆಲ್ಲವೂ ಕೂಡ ಚರ್ಚೆ ಮಾಡೋಣ ಅಂತ ಹೇಳಿದ್ರು ಕೂಡ ನಿನ್ನೆ ಈ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನವನ್ನ ಕಡಿತಗೊಳಿಸಿ ಪಲಾಯನವಾದ ಮಾಡಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಸತ್ಯವನ್ನ ಎದುರಿಸೋದಕ್ಕೆ ಸಾಧ್ಯ ಆಗದೇನೆ ಸದನದಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಆದ್ರೆ ಈ ಕಾಂಗ್ರೆಸ್ ಸರ್ಕಾರದ ಮುಖವಾಡ ಬಯಲಿಗೆಳೆದಂತಾಗ್ತದೆ ಅಂತ ಹೇಳಿ ಚರ್ಚೆಗೂ ಕೂಡ ಅವಕಾಶ ಕೊಡದೇನೆ ಇವತ್ತು ಮುಖ್ಯಮಂತ್ರಿಗಳು ಓಡೋಗಿರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ.